ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ. ತಮಗೆ ಹೆಚ್ಚಿನ ಸುದ್ದಿಗಳನ್ನು ವಿಶ್ಲೇಷಣೆಯ ಮೂಲಕ ತಲುಪಿಸುವ, ಹಾಗೆಯೇ ಬಿಟ್ವೀನ್ ದ ಲೈನ್ಸ್ ಅಂತೀವಿ, ಅಂದರೆ ಭಾಷೆಯ ಹಿಂದೆ ಒಂದು ಸತ್ಯ ಇರುತ್ತಂತೆ, ಅದನ್ನು ತೆರೆದಿಡುವ ಯತ್ನವನ್ನು ಮಾಡುವವು ನಾನು. ಸೊ ನನ್ನ ಈ ಒಂದು ಯತ್ನಕ್ಕೆ ತಮ್ಮ ಸಹಕಾರ ಸದಾ ಇರಲಿ. ಇವತ್ತು ಎರಡು ವಿಚಾರಗಳ ಬಗ್ಗೆ ನಾನು ಮಾತಾಡಬೇಕಾಗಿದೆ. ಒಂದು, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಅಮೆರಿಕ ಪ್ರವಾಸ. ಈ ಪ್ರವಾಸ ಯಶಸ್ವಿಯೇ? ದ್ವಿಪಕ್ಷೀಯ ಸಂಬಂಧದ ಮೇಲೆ ಇದು ಬೀರಿರುವ ಪರಿಣಾಮ ಏನು? ಈ ಕುರಿತು ನಾನು ಮಾತನಾಡ್ತೀನಿ. ಇನ್ನೊಂದು, ಹಿರಿಯ ಪತ್ರಕರ್ತ ಅರುಣ್ ಶೌರಿ ಅವರ ಹೊಸ ಒಂದು ಪುಸ್ತಕ ಬಂದಿದೆ, ಬಹಳ ಕುತೂಹಲಕಾರಿಯಾದ್ದು. ಸೊ ಅರುಣ್ ಶೌರಿ ಈ ನಾಡಿನ ಹಿರಿಯ ಪತ್ರಕರ್ತರಲ್ಲಿ ಒಬ್ಬರು. ನಾನು ಇಂಡಿಯನ್ ಎಕ್ಸ್ಪ್ರೆಸ್ ಗ್ರೂಪ್ನಲ್ಲಿ ಕೆಲಸ ಮಾಡುವಾಗ ಕನ್ನಡಪ್ರಭದಲ್ಲಿ ಅವರು ಇಂಡಿಯನ್ ಎಕ್ಸ್ಪ್ರೆಸ್ ಎಡಿಟರ್ ಕೂಡ, ಸಂಪಾದಕರು ಕೂಡ ಆಗಿದ್ದರು. ಸೊ ಅವರು ಬಲಪಂಥೀಯ ಅನ್ನಬಹುದಾದ ಪತ್ರಕರ್ತರು. ಬಿಜೆಪಿಯ ಬಗ್ಗೆ ಅವರಿಗೆ ನಿಷ್ಠೆ, ಪ್ರೀತಿ ಎಲ್ಲ ಇತ್ತು. ಕೇಂದ್ರ ಸಚಿವರು ಆಗಿದ್ದರು ವಾಜಪೇಯಿ ಸಂಪುಟದಲ್ಲಿ. ಆದರೆ ಇದಕ್ಕಿಂತ ಮುಖ್ಯವಾಗಿ ಅವರೊಬ್ಬ ಪತ್ರಕರ್ತ ಅನ್ನೋದರಲ್ಲಿ ಅನುಮಾನ ಬೇಕಾಗಿಲ್ಲ. ಅವರು ಹಲವಾರು ಹಗರಣಗಳನ್ನು ವಿತ್ ಫ್ಯಾಕ್ಟ್ಸ್ ಅವರು ಹೊರಹಾಕಿದ್ದಾರೆ. ಸೊ ಈಗ ಬಂದಿರುವ ಪುಸ್ತಕ ಬಹಳ ಮಹತ್ವದ್ದು ಅಂತ ನನಗೆ ಅನಿಸುತ್ತೆ. ಅದು ದ ನ್ಯೂ ಐಕಾನ್, ಸಾವರ್ಕರ್ ದಿ ಫ್ಯಾಕ್ಟ್ಸ್ ಅಂತ. ಅಂದರೆ ಸಾವರ್ಕರ್ ಅವರ ಕುರಿತು ಕೆಲವೊಂದು ಮಹತ್ವದ ಅಂಶಗಳನ್ನು ಈ ಪುಸ್ತಕ ಹೊರತಂದಿದೆ. ಒಂದು, ಬಿಜೆಪಿಗೆ ಸಾವರ್ಕರ್ ಯಾಕೆ ಇಷ್ಟ ಅಂತ. ಹಾಗೆ ನೋಡಿದರೆ ಸಾವರ್ಕರ್ ಅವರನ್ನು ಕಂಡ್ರೆ RSSಗೂ ಆಗ್ತಿರ್ಲಿಲ್ಲ ಅನ್ನೋ ಅಂಶವನ್ನು ಅರುಣ್ ಶೌರಿ ತಮ್ಮ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗೆ ಸಾವರ್ಕರ್ ಎಂತಹ ಮನುಷ್ಯ ಆಗಿದ್ರು ಅಂತ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಮೂಲಕ ಅವರು ವಿವರಿಸ್ತಾ ಹೋಗ್ತಾರೆ. ಸೊ ಒಂದು ಕೊಲೆ ಪ್ರಕರಣದಲ್ಲಿ ಅವರು ಸಿಲುಕಿಕೊಂಡಿದ್ದು, ಲಂಡನ್ನಿಂದ ಬರುವಾಗ ಮಧ್ಯದಲ್ಲಿ ಇಳಿದು ಓಡಿ ಹೋಗೋದಕ್ಕೆ ಯತ್ನ ನಡೆಸಿದ್ದು, ಮತ್ತೆ ಸಿಕ್ಕಾಕೊಂಡಿದ್ದು. ಸೊ ಭಾರತಕ್ಕೆ ಬಂದ ಮೇಲೆ ಜೈಲಿಗೆ ಹೋದದ್ದು. ಸೊ ಸುಮಾರು 7 ಪತ್ರಗಳನ್ನು ಬರೆದು ಅವರು ಕ್ಷಮಾದಾನವನ್ನು ಕೋರಿದ್ದು. ಈ ಅಂಶಗಳನ್ನೆಲ್ಲ ಅರುಣ್ ಶೌರಿ ತಮ್ಮ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗೆಯೇ ಈಗ ಏನು ಒಂದು ವಾದ ಮಾಡಲಾಗ್ತಾ ಇದೆ, ಮಹಾತ್ಮ ಗಾಂಧಿಯವರ ಸೂಚನೆಯ ಮೇರೆಗೆ ಇವರು ಕ್ಷಮಾದಾನವನ್ನು ಕೋರಿ ಪತ್ರ ಬರೆದರು ಅಂತ ಏನು BJPಯವರು ವಾದ ಮಾಡ್ತಾರೆ, ಅದು ಸುಳ್ಳು ಅನ್ನುವ ಅಂಶವನ್ನು ಕೂಡ ಅರುಣ್ ಶೌರಿ ತಮ್ಮ ಪುಸ್ತಕದಲ್ಲಿ ವಿವರಿಸ್ತಾರೆ. ಹೇಗೆ ಸುಳ್ಳು ಅಂತ. ಯಾಕೆಂದರೆ ಸಾವರ್ಕರ್ ಅವರು ಏನಿದ್ದಾರೆ, ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಈ ಒಂದು ಕ್ಷಮಾದಾನವನ್ನು ಕೋರಿ ಪತ್ರ ಬರೆಯೋದು ಪ್ರಾರಂಭ ಮಾಡಿದಾಗ ಗಾಂಧೀಜಿ ಇಂಡಿಯಾದಲ್ಲೇ ಇರಲಿಲ್ಲ, ಸೌತ್ ಆಫ್ರಿಕಾದಲ್ಲಿದ್ದರು ಅನ್ನೋದು ಅಂಶವನ್ನು ಬೆಳಕಿಗೆ ತರ್ತಾರೆ. ಹೀಗೆ ಹಲವಾರು ವಿಚಾರಗಳನ್ನು ಅರುಣ್ ಶೌರಿ ಅವರ ಈ ಪುಸ್ತಕ ವಿವರಿಸುತ್ತೆ. ಹಾಗೆ ಅರುಣ್ ಶೌರಿ ಅವರು ಸಾವರ್ಕರ್ ಅವರ ಮುಖವನ್ನು ತೆಗೆದಿಡುವ, ಅವರ ಬಣ್ಣವನ್ನು ಕಳಚುವ ಕೆಲಸವನ್ನು ಈ ಪುಸ್ತಕದಲ್ಲಿ ಮಾಡಿದ್ದಾರೆ ಅಂತ ಅವ್ರಿಗೆ ಹೇಳ್ತಾ ಹೋಗ್ತಾರೆ. ಅವರ ವಾದದ ಪ್ರಕಾರ ಯಾಕೆ BJP ಸಾವರ್ಕರನ್ನು ಹಿಡಿದುಕೊಂಡಿದೆ ಅಂತ. ಅದಕ್ಕೆ ಅರುಣ್ ಶೌರಿ ಕೊಡುವ ಉತ್ತರ ಅಂತಂದರೆ, ಅವ್ರಿಗೆ BJPಗಿರುವ ಬಹುಮುಖ್ಯವಾದ ಸಮಸ್ಯೆ ಅಂದರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬಹುತೇಕ ಕಾಂಗ್ರೆಸ್ ಒಂದು ಆಂದೋಲನವಾಗಿತ್ತು, ರಾಜಕೀಯ ಪಕ್ಷ ಆಗಿರಲಿಲ್ಲ. ಹೀಗಾಗಿ ಆಂದೋಲನದಲ್ಲಿ ಪಾಲ್ಗೊಂಡವರೆಲ್ಲ ಕಾಂಗ್ರೆಸ್ಸಿಗರಾಗಿದ್ದರು. ಬಿಜೆಪಿ ಇರಲಿಲ್ಲ ಅವಾಗ, ಜನಸಂಘದವರು ಇದರಲ್ಲಿ ಇನ್ವಾಲ್ವ್ ಆಗಿರಲಿಲ್ಲ. ಸೊ ಈ ಕಾರಣಕ್ಕಾಗಿ ಅವ್ರು ಯಾರನ್ನಾದರೂ ಅವ್ರಿಗೆ ಬೇಕು, ಐಕಾನ್ ಆಗಬೇಕು ಅವರಿಗೆ. ಆದರೆ BJPಯ ಸಮಸ್ಯೆ ಅಂದರೆ ಐಕಾನ್ ಆಗಿ ಯಾರನ್ನ ಅವರು ಪಡೆಯೋದು, ಯಾರನ್ನ ಪ್ರತಿಬಿಂಬಿಸೋದು. ಸುಭಾಷ್ ಚಂದ್ರ ಬೋಸ್ರ ವಿಚಾರವನ್ನು ಪ್ರಸ್ತಾಪಿಸ್ತಾರೆ. ಇವರು ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಹೇಳಿದ್ರು ಕೂಡ ಇರುಗಿರಿಯ ಸಮಸ್ಯೆ ಅಂದರೆ ಸುಭಾಷ್ ಚಂದ್ರ ಬೋಸ್ ಒಬ್ಬ ಸೆಕ್ಯುಲರ್ ಆಗಿದ್ದರು ಅಂತ.
ಅದು BJPಗೆ ಅವ್ರನ್ನ ಒಪ್ಕೊಳ್ಳೋದು ಕಷ್ಟ. ಅವರು ಸುಭಾಷ್ ಚಂದ್ರ ಬೋಸ್ರು ಬಹಳ ಸ್ಪಷ್ಟವಾಗಿ ಈ ಹಿಂದೂ ಮಹಾಸಭಾ ಏನಿದೆ, ಸಾವರ್ಕರ್ ಅವರ ಹಿಂದೂ ಮಹಾಸಭಾ ಏನಿತ್ತು, ಆ ಹಿಂದೂ ಮಹಾಸಭಾ ಮತ್ತು ಮುಸ್ಲಿಂ ಲೀಗ್ ಎರಡೂ ಅಪಾಯಕಾರಿಯಾದ್ದು, ಅವ್ರ ಜೊತೆ ಮಾತುಕತೆ ನಡೆಸೋಕೆ ಸಾಧ್ಯ ಇಲ್ಲ ಅನ್ನುವ ನಿಲುಮೆ ಆಗಿತ್ತು ಸುಭಾಷ್ ಚಂದ್ರ ಬೋಸ್ ಅವ್ರದ್ದು. ಆದರೆ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಅವ್ರು ಎತ್ಕೊಳ್ಳೋಕ್ಕಾಗಲ್ಲ. ಹಾಗಿದ್ರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡ ಮಹಾನ್ ನಾಯಕರುಗಳನ್ನ ಡ್ಯಾಮೇಜ್ ಮಾಡೋದು ಹೇಗೆ? ಯಾರನ್ನ ನಮ್ಮ ಐಕಾನ್ ಅಂತ ಹಿಡ್ಕೊಳ್ಳೋದು? ಅದು BJPಯ ಮೂಲಭೂತ ಸಮಸ್ಯೆ. ಆ ಕಾರಣಕ್ಕೆ ಅವ್ರು ಮಾಡಿದ್ದೇನು ಅಂದರೆ, ಸಿ ದಟ್ ನೆಹರು ಮತ್ತು ಸರ್ದಾರ್ ಪಟೇಲರ ನಡುವೆ ಲಿಟಲ್ ಬಿಟ್ ವ್ಯತ್ಯಾಸಗಳಿದ್ವು ಅನ್ನೋ ವಿಷಯ ಇಟ್ಕೊಂಡು ಪಟೇಲರನ್ನ ಎಳೆದುಕೊಂಡು ತಮ್ಮ ಐಕಾನ್ ಅನ್ನುವ ಯತ್ನ ನಡೆಸೋದು, ಅದರ ಜೊತೆಗೆ ಸಾವರ್ಕರ್. ಆದರೆ BJPಗೆ ಮೂಲಭೂತ ಸಮಸ್ಯೆ ಅಂದರೆ, ಸಾವರ್ಕರ್ ಕೆಲವು ವಿಚಾರದಲ್ಲಿ RSSಗೆ ವಿರೋಧವಾದ ಮನಸ್ಥಿತಿಯನ್ನು ಹೊಂದಿದ್ರು. ಇವರು ಹೇಳ್ತಾರೆ, ಸೊ ಎರಡು ಮುಖಗಳನ್ನು ತೆರೆದಿಡ್ತಾರೆ ಅರುಣ್ ಶೌರಿಯವರು. ಅವರು ಹೇಳ್ತಾರೆ, ಸೊ ಒಂದು, ಸಾವರ್ಕರ್ ಕೆಲವು ಹಂತದಲ್ಲಿ ವೈಚಾರಿಕರ ಕಾಣಿಸ್ಕೊತಾ ಇದ್ರು. ಮಾಂಸಾಹಾರದ ವಿಚಾರದಲ್ಲಿ ಅವ್ರದ್ದಿದ್ರು. ಅದ್ರ ಜೊತೆಗೆ ಗೋವು ಅನ್ನುವುದು ದೇವತೆ, ದೇವರು ಅನ್ನೋದೆಲ್ಲ ಒಪ್ತಿರ್ಲಿಲ್ಲ. ಗೋವಿನ ಮೈ ಮೇಲೆ ಎಷ್ಟೋ ಕೋಟಿ ದೇವತೆಗಳಿದ್ವು, ಇದೆಲ್ಲ ಮೂರ್ಖತನ ಅಂತಿದ್ರು ಸಾವರ್ಕರ್. ಸೊ ಅದರಿಂದ BJP ಅವ್ರನ್ನ ಬೇರೆ ರೂಪದಲ್ಲಿ ಸ್ವೀಕಾರ ಮಾಡಬೇಕು. ಹಾಗೆ ಸ್ವೀಕಾರ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಅವರ ಇಂಟೆಲೆಕ್ಚುವಲ್ ಆದ ಅವರ ಕೆಲವು ನಿಲುವುಗಳೇನಿದೆ, BJP ನಿಲುವುಗಳಿಗೆ ವಿರೋಧ ಆಗಿತ್ತು ಸಾವರ್ಕರ್ದು. ಗೋಮೂತ್ರ ಸೇವನೆ ಬಗ್ಗೆಯೂ ಅವರು ನಗ್ತಾ ಇದ್ದಿಲ್ಲ. ಆದರೆ ಸಾವರ್ಕರ್ ಗಾಂಧಿಗೆ ವಿರೋಧಿನೇ ಆಗಿದ್ರು. ಆ ಕಾರಣಕ್ಕಾಗಿ ಗಾಂಧಿಯನ್ನು ವಿರೋಧಿಸುವ ಒಬ್ಬ ವ್ಯಕ್ತಿ BJPಗೆ ಬೇಕಾಗಿತ್ತು. ಅವ್ರಿಗೆ ಬೇರೆ ಐಕಾನ್ಗಳೇ ಇಲ್ಲ, BJPಗೆ ಐಕಾನ್ಗಳೇ ಇಲ್ಲ. ಸೊ ಹಾಗೆ ಯಾರ್ಯಾರನ್ನೋ ಹುಡುಕಿ ತಂದು ಅವ್ರನ್ನ ದೊಡ್ಡವರನ್ನ ಮಾಡುವಂಥದ್ದು, ಅವರ ವ್ಯಕ್ತಿತ್ವಕ್ಕಿಂತ ದೊಡ್ಡದಾಗಿ ಬಿಂಬಿಸುವಂಥದ್ದು, ಅವರೇ ಮಹಾನ್ ನಾಯಕರು ಅಂತ ಹೇಳ್ತಾ ಹೋಗೋದು. ಅದು ಹೇಗೆ ಗೊತ್ತಾ ನೀವು? ಈಗ ಆ ರೀತಿ ಹೇಳುವ ಮೂಲಕ ಗಾಂಧಿ ನೆಹರು ಪ್ರಭಾವವನ್ನು ಕಡಿಮೆ ಮಾಡೋದಕ್ಕೆ ಯತ್ನ ಮಾಡೋದು, ಇದು ಎಂತಹ ದುಷ್ಟತನ ನೋಡಿ. ಸೊ ದೇರ್ ಟ್ರೈ. ಇದನ್ನೆಲ್ಲ ಕೂಡ ಅರುಣ್ ಶೌರಿ ಬಹಿರಂಗಪಡಿಸ್ತಾ ಹೋಗ್ತಾರೆ, BJP ಹೇಗೆ ಅಂತ. ಇದು ಓದಬೇಕಾದ ಪುಸ್ತಕ, ತಿಳಿದು ಫ್ಯಾಕ್ಟ್ಸ್. ಅವರು ಇನ್ನೊಂದು ಮಾತನ್ನ ಹೇಳ್ತಾರೆ ಅರುಣ್ ಶೌರಿಯವರು, ಫ್ಯಾಕ್ಟ್ಸ್ ಏನಿದೆ, ನಾನು ಫ್ಯಾಕ್ಟ್ ಇಟ್ಕೊಂಡು ಮಾತಾಡ್ತೀನಿ, ಇನ್ನೇನೋ ಅಲ್ಲ, ಫ್ಯಾಕ್ಟ್ ಸತ್ಯವನ್ನು ಹೇಳ್ತವೆ ಅಂತ ಹೇಳಿಬಿಟ್ಟು ಅವರು ಸಾವರ್ಕರ್ ಅವರು ಬರೆದ ಬೇರೆ ಬೇರೆ ಪತ್ರಗಳು, ಅವ್ರ ಬಗ್ಗೆ ಅವರು ಏನು ವೈಸ್ರಾಯಲ್ನ ಮೀಟ್ ಮಾಡಿದ ಸಂದರ್ಭದಲ್ಲಿ ವೈಸ್ರಾಯ್ ಅವರು ಇದಕ್ಕೆ ಪ್ರತಿಕ್ರಿಯೆಯಾಗಿ ಪತ್ರವನ್ನು ಬರೆದು ಲಂಡನ್ಗೆ ಕಳಿಸಿದ್ದು, ಈ ಎಲ್ಲ ವಿಚಾರಗಳನ್ನು ಸವಿಸ್ತಾರವಾಗಿ ಅರುಣ್ ಶೌರಿ ಪ್ರಸ್ತಾಪ ಮಾಡ್ತಾರೆ. ಮಾಡುವ ಮೂಲಕ ಸನ್ಮಾನ್ಯ ಸಾವರ್ಕರ್ ಅವರ ನಿಜ ಮುಖವನ್ನು ಈ ಪುಸ್ತಕದಲ್ಲಿ ತೆರೆದಿಡಲಾಗಿದೆ. ಸಾಧ್ಯ ಆದರೆ ತಾವು ಇದು ಓದಿ. ಎಸ್, ಸೆಕೆಂಡ್ ಇಶ್ಯೂ ನಾನು ಇವತ್ತು ಮಾತನಾಡ್ತಾ ಇರೋದು, ಅದು ಈ ಎರಡನೇ ವಿಚಾರ ಏನಿದೆ, ಇದು ಮೋದಿಯವರ ಅಮೆರಿಕ ಪ್ರವಾಸ ಕುರಿತು ಬಹಳ ಮುಖ್ಯವಾದ್ದು. ಈ ಪ್ರವಾಸ ಯಶಸ್ವಿಯ ವಿಫಲವ? ಬಹುತೇಕ ಗೋಧಿ ಮೀಡಿಯಾಗಳು ಯಾವ ರೀತಿ ನಮ್ಮ ಪ್ರಧಾನಿಯನ್ನು ಸ್ವೀಕರಿಸಲಾಯಿತು, ಅವ್ರು ಹ್ಯಾಕ್ ಕೂತ್ಕೊಂಡ್ರು, ಶ್ವೇತಭವನದಲ್ಲಿ ಏನಾಯಿತು, ಅಲ್ಲೇನಾಯಿತು, ಇಲ್ಲೇನಾಯಿತು, ಇಂಥ ವಿಚಾರಗಳಿಗೆ ಸೀಮಿತರಾಗಿ ಮಾಡ್ತಾ ಇದ್ದಾರೆ. ಆದರೆ ಸೊ ಇರುವ ಪ್ರಶ್ನೆ ಅಂದರೆ, ಟ್ರಂಪ್ ಮೋದಿಯವರನ್ನು ಮಣಿಸಿದ್ರ? 56 ಇಂಚಿನ ನಮ್ಮ ಪ್ರಧಾನಿ ಟ್ರಂಪ್ ಎದುರು ಮುದುಡಿ ಹೋದ್ರ? 3 ವಿಚಾರಗಳನ್ನು ತೆಗೆದುಕೊಳ್ಳಿ, ಬಹಳ ಪ್ರಮುಖವಾಗಿ ಪ್ರಸ್ತಾಪ ಆದದ್ದು. ಒಂದು, ತೆರಿಗೆಗೆ ಸಂಬಂಧಪಟ್ಟ ಹಾಗೆ, ಟ್ಯಾರಿಫ್ ಸಂಬಂಧಪಟ್ಟ ಹಾಗೆ. ಸೊ ಮೋದಿಯವರು ಹೋಗುವುದಕ್ಕಿಂತ ಮೊದಲು ಯಾವ ಮಾತನ್ನ ಹೇಳಿದ್ರೋ ಟ್ರಂಪ್, ಅದೇ ಮಾತನ್ನು ಮುಂದುವರಿಸಿದ್ರು. ಸೊ ಅಮೇರಿಕಾದ ವಸ್ತುಗಳ ಮೇಲೆ ಭಾರತ ಹೇರುತ್ತಿರುವ ತೆರಿಗೆ ಪ್ರಮಾಣ, ಅದಕ್ಕೆ ಪ್ರತಿಯಾಗಿ ತಾವು ಏನು ಮಾಡ್ತೀವಿ ಅಂತ. ಸೊ ಆ ವಿಚಾರದಲ್ಲೂ ಭಾರತಕ್ಕೆ ಜಯ ಆಗಿಲ್ಲ, ಮೋದಿಯವರಿಗೆ ಜಯ ಆಗಿಲ್ಲ. ಎಲ್ಲಿ ಗೂಟ ಹೊಡಿಬೇಕೋ ಅಲ್ಲಿ ಗೂಟ ಹೊಡೆಯುವ ಕೆಲಸವನ್ನು ಟ್ರಂಪ್ ಅವರು ಮುಂದುವರಿಸಿದರು. ಸೆಕೆಂಡ್ ಥಿಂಗ್, ಇಂಧನಗಳಿಗೆ ಸಂಬಂಧಪಟ್ಟ ಹಾಗೆ ನಮಗೆ ಗೊತ್ತಿದೆ, ರಷ್ಯಾ ನಮ್ಮ ಸ್ನೇಹಿತ,
ಎಷ್ಟು ಕಡಿಮೆ ಬೆಲೆಗೆ ನಮಗೆ ಇಂಧನವನ್ನು ಪೂರೈಸಿತು ಅನ್ನೋದೆಲ್ಲ ಗೊತ್ತಿದೆ ನಮಗೆ. ಈಗ ಅಮೇರಿಕಾದಿಂದ ಇಂಧನವನ್ನು ಖರೀದಿಸುವಂತೆ ಟ್ರಂಪ್ ಭಾರತದ ಮೇಲೆ ಒತ್ತಡ ಹೇರಿದ್ದಾರೆ. ಸೊ ವಿಶ್ವದಲ್ಲೇ ಅತಿ ಹೆಚ್ಚಿನ ಬೆಲೆಯ ಇಂಧನ ಅಂತಂದರೆ ಅದು ಅಮೇರಿಕಾದ ಇಂಧನ. ಸೊ ಇದಕ್ಕೆ ಭಾರತ ಈಗ ಸದ್ಯಕ್ಕೆ ತಾತ್ವಿಕವಾಗಿ ಒಪ್ಪಲಾಗಿದೆ. ಸೊ ಹಾಗಿದ್ದರೆ ಭಾರತ ಅನಿವಾರ್ಯವಾಗಿ ಅಮೇರಿಕಾದಿಂದ ಇಂಧನ ಖರೀದಿಸುವ ಸ್ಥಿತಿಗೆ ಬರುತ್ತಾ? ಅದೇನಾದರೂ ಬಂದರೆ ಇಡೀ ಆರ್ಥಿಕತೆ ಮೇಲೆ ಅದು ಬೀರುವ ದುಷ್ಪರಿಣಾಮಗಳೇನು? ಇದು ಬಹಳ ಮಹತ್ವದ. ಯಾಕೆಂದರೆ ರಷ್ಯಾ ನಿಜವಾದ ನಮ್ಮ ಸ್ನೇಹಿತ. ಸೊ ಪುಟಿನ್ ಭಾರತವನ್ನು ಅತಿಯಾಗಿ ಪ್ರೀತಿಸುವ, ಅತಿ ಕಡಿಮೆ ಬೆಲೆಗೆ ನಮಗೆ ಇಂಧನವನ್ನು ಕೊಡ್ತಾ ಇದ್ರು. ನಾವು ರಷ್ಯಾದ ಪೆಟ್ರೋಲಿಯಂ ಉತ್ಪನ್ನಗಳನ್ನು ತೆಗೆದುಕೊಂಡು ಸಂಸ್ಕರಿಸಿ ಐರೋಪ್ಯ ರಾಷ್ಟ್ರಗಳಿಗೆ ಕಳಿಸುವ ಮೂಲಕ ಸಾಕಷ್ಟು ದುಡ್ಡು ಮಾಡಿಕೊಂಡ್ವಿ. ಈ ಪರಿಸ್ಥಿತಿ ಏನಾಗುತ್ತೆ? ಈ ವಿಚಾರದಲ್ಲೂ ಕೂಡ ಮೋದಿ ಟ್ರಂಪ್ ಅವರಿಗೆ ಮಣದಂತೆ ಕಾಣುತ್ತೆ. ಮೂರನೇದು ಯುದ್ಧ ವಿಮಾನಕ್ಕೆ ಸಂಬಂಧಪಟ್ಟದ್ದು. ಸೊ ಇದನ್ನು ಹೇಳುವಾಗ ಬೇಕಾದಂಥ ಯುದ್ಧ ಸಾಮಗ್ರಿಗಳನ್ನು ಅಮೇರಿಕಾದಿಂದಲೇ ಖರೀದಿಸಬೇಕು ಅನ್ನುವ ಒತ್ತಡವನ್ನು ಸನ್ಮಾನ್ಯ ಟ್ರಂಪ್ ಅವರು ಹಾಕ್ತಾರೆ. ಆ ಸಂದರ್ಭದಲ್ಲಿ F-35 ಯುದ್ಧ ವಿಮಾನದ ಖರೀದಿಯ ಬಗ್ಗೆ ಒಂದು ಒಪ್ಪಂದಕ್ಕೆ ಬರುವ ಸಾಧ್ಯತೆ ಇದೆ. ಇದು ತಾತ್ವಿಕ ಚರ್ಚೆಯಾಗಿ ತಾತ್ವಿಕ ಒಪ್ಪಿಗೆ ಪಡೆಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಏನಿದೆ F-35 ವಿಮಾನ? ತಾವು ಒಂದು ಕೆಲಸ ಮಾಡಿ. ಸೊ ಈಗ 1 ವರ್ಷದ ಹಿಂದೆ ಇದೇ ಯುದ್ಧ ವಿಮಾನದ ಬಗ್ಗೆ ಈಗ ಪವರ್ಫುಲ್ ಆಗಿರುವ ಟ್ರಂಪ್ ಅವರ ಬಲಗೈ ಆಗಿರುವ ಎಲಾನ್ ಮಸ್ಕ್ ಅವರು ಏನು ಹೇಳಿದ್ದಾರೆ? ಅವರು ಆಗ ಮಾಡಿರೋ ಟ್ವೀಟ್ಸನ್ನು ತಾವು ತೆಗೆದು ನೋಡಿದರೆ ಗೊತ್ತಾಗುತ್ತೆ. ಅವರು ಹೇಳಿದ್ದಾರೆ, ಸೊ ಈ ಒಂದು F-35 ಏನಿದೆ ಇದು ಯಾವುದಕ್ಕೂ ಪ್ರಯೋಜನವಿಲ್ಲದ ಯುದ್ಧ ವಿಮಾನ. ಇದರ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಇದು ಹೈಯೆಸ್ಟ್ ಬೆಲೆ ಇದಕ್ಕೆ, ಮತ್ತು ಬಹಳಷ್ಟು ತಾಂತ್ರಿಕವಾದ ಸಮಸ್ಯೆಗಳು ಈ ಯುದ್ಧ ವಿಮಾನದಲ್ಲಿವೆ. ಆದ್ದರಿಂದ ಡಂಪ್ ಮಾಡೋದು ಒಳ್ಳೆಯದು ಅನ್ನುವ ಮಾತನ್ನು ಎಲಾನ್ ಮಸ್ಕ್ ಅವರೇ 1 ವರ್ಷದ ಹಿಂದೆ ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ಹೇಳಿದರು. ಈಗ ಅವರು ಆ ಮಾತಿಗೆ ಬದ್ಧರಾಗಿದ್ದಾರೆ. ಅದಕ್ಕಿಂತ ಆಗ ಹಲವಾರು ಲೇಖನಗಳು ಫೈನಾನ್ಷಿಯಲ್ ಟೈಮ್ಸ್ನಲ್ಲಿ ಹಲವುದ್ರಲ್ಲಿ ಬಂತು ಈ F-35 ಯುದ್ಧ ವಿಮಾನಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಈಗ ಈ ಒಂದು ಯುದ್ಧ ವಿಮಾನವನ್ನು ತಂದು ಭಾರತದ ತಲೆಯ ಮೇಲೆ ಹೇರುವ ಕೆಲಸವನ್ನು ಸನ್ಮಾನ್ಯ ಟ್ರಂಪ್ ಸಾಹೇಬರು ಮಾಡ್ತಾ ಇದ್ದಂತೆ ಕಾಣುತ್ತೆ. ಭಾರತಕ್ಕೆ ಹೇರಿಬಿಡಬೇಕು, ಭಾರತ ಮುಚ್ಕೊಂಡು ತಗೊಂಡು ಹೋಗಬೇಕು ಅತಿ ಹೆಚ್ಚಿನ ಬೆಲೆಗೆ ಅಂತ. ಇದು ಬಹಳ ಅಪಾಯಕಾರಿಯಾದದ್ದು. ಅದರ ಜೊತೆಗೆ ಈ F-35 ವಿಮಾನ ಏನಿದೆ ಅದು ಈ ಗುಪ್ತಚರ ಇಲಾಖೆಯ ಕೆಲಸವನ್ನು ಮಾಡುತ್ತೆ ಅಂತ ಒಂದು ವಾದ ಇದೆ. ಅದರ ಒಳಗಿರುವ ಕೆಲವು ಉಪಕರಣಗಳು ಸ್ಪೈ ಮಾಡುವಂಥದ್ದು. ಭಾರತದ ಒಳಗಡೆ ಆ ವಿಮಾನ ಬಂದರೆ, ನಾವನ್ನು ಖರೀದಿ ಮಾಡಿದರೆ, ಅದು ಭಾರತದ ಒಳಗಡೆ ಸ್ಪೈ ಮಾಡುವುದರ ಜೊತೆಗೆ ಚೈನಾ, ರಷ್ಯಾ ಈ ಸ್ಪೈ ಮಾಡೋದಕ್ಕೂ ಗೂಢಚರ್ಯೆ ನಡೆಸೋದಕ್ಕೂ ಇದು ಬಳಸ್ಕೋಬೋದು ಅನ್ನುವ ಮಾತುಗಳು ಕೆಲವು ಮಾಧ್ಯಮಗಳಲ್ಲಿ, ವಿದೇಶಿ ಮಾಧ್ಯಮಗಳಲ್ಲಿ ಬರ್ತಾ ಇವೆ. ಸೊ ಒಂದು, ಅದರ ಅತಿ ಹೆಚ್ಚಾದ ಬೆಲೆ; 2 ತಾಂತ್ರಿಕ ಸಮಸ್ಯೆಗಳು; 3 ನಿರ್ವಹಣಾ ವೆಚ್ಚ. ಇದೆಲ್ಲ ಕೂಡ F-35 ಇದಕ್ಕೆ ವಿರುದ್ಧ ಆಗಿದೆ. ಆದರೆ ಮೋದಿ ಟ್ರಂಪ್ ಸಾಹೇಬರು ಮಾತನಾಡಿದಾಗ ಇದನ್ನು ಭಾರತ ಖರೀದಿಸಬೇಕು ಅನ್ನುವ ಒತ್ತಡವನ್ನು ಹೇರಿದ್ದಾರೆ. ಭಾರತ ಫೈನಲ್ ಡಿಸಿಷನ್ ತಗೋಬೇಕಾಗಿದೆ. ಸೊ ಈಗ ನೋಡಿದರೆ ಇಡೀ ಈ ಒಂದು ಪ್ರವಾಸ ಏನಿತ್ತು, ಭಾರತ ಪ್ರಧಾನಿಯವರ ಪ್ರವಾಸ, ಇದು ಭಾರತದ ದೃಷ್ಟಿಯಿಂದ ಯಶಸ್ವಿಯಾದ ಪ್ರವಾಸ ಅಲ್ಲ. ಇದು BJP ದೃಷ್ಟಿಯಿಂದ ಯಶಸ್ವಿ ಪ್ರವಾಸ, ಗೋಧಿ ಮೀಡಿಯಾ ದೃಷ್ಟಿಯಿಂದ ಯಶಸ್ವಿ ಪ್ರವಾಸ ಅಷ್ಟೇ. ಸೊ ಇದ್ರ ಬಗ್ಗೆ ಬೇರೆ ಬೇರೆ ವಿಮರ್ಶೆಗಳು ಬರುತ್ತೆ. ಶ್ವೇತಭವನದಲ್ಲಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಟ್ರಂಪ್ ಬರದೇ ಇರೋದು, ಒಳಗಡೆ ಬಂದಿದ್ದು ಇಂಥ ಮಾತುಗಳು. ಅದರ ಜೊತೆಗೆ ಪತ್ರಿಕಾಗೋಷ್ಠಿ, ಭಾಳ ಮಹತ್ವದ. ಮೋದಿ ಯಾವತ್ತೂ ಪತ್ರಿಕಾಗೋಷ್ಠಿ ಮಾಡ್ತಿರಲಿಲ್ಲ. ಅಮೇರಿಕದಲ್ಲಿ ಹೋಗ್ಬಿಟ್ಟು ಫಜೀತಿಗೆ ಸಿಕ್ಕಾಕೊಬಿಟ್ರು. ಸೊ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ, ಅದಾನಿ ಕುರಿತು ಕೇಳಿದ ಪ್ರಶ್ನೆಗೆ ಅವರು ಉತ್ತರ ಕೊಡಲಾಗದೆ ಕೋಪಗೊಂಡ್ರು. ಪತ್ರಕರ್ತರನ್ನು ಕಂಡರೆ ಮೋದಿಯವರಿಗೆ ಕೋಪ ಸಿಟ್ಟು ಬರುತ್ತೆ. ಅದರಿಂದ ಅವ್ರ ಪತ್ರಕರ್ತರು ಸಿಗೋದೇ ಇಲ್ಲ. ಅವ್ರ ಜೀವಮಾನದಲ್ಲಿ
ಪ್ರಧಾನಿ ಆದಮೇಲೆ ಕಳೆದ 10-11 ವರ್ಷದಲ್ಲಿ ಅವರು ಪತ್ರಕರ್ತರನ್ನು ನೋಡೇ ಇಲ್ಲ. ಕೆಲವು ಗೋಧಿ ಮೀಡಿಯಾಗಳಿರ್ತಾವಲ್ವ, ಬಟ್ಟಂಗಿಗಳು, ಅವ್ರಿಗೆ 1-2-3 ಸಂದರ್ಶನಗಳು ಕೊಟ್ಟಂತೆ ಭಾಷಣ ಮಾಡಿದ್ ಬಿಟ್ಟರೆ ಅವ್ರು ನೋಡಿಲ್ಲ. ಸೊ ಆದರೆ ಅಲ್ಲಿ ಸಿಕ್ಕಾಕಬಿಟ್ರು ಅವರು. ಅದಾನಿ ಬಗ್ಗೆ ಕೇಳಿದಾಗ ಕೋಪಗೊಂಡು ಎಸ್ ಟ್ರಂಪು ನಾವು ಮಾತನಾಡೋದು ಬೇರೆ ವಿಚಾರಗಳ ಬಗ್ಗೆ, ಇಂಡಿವಿಜುವಲ್ ಅಲ್ಲ ಅಂತ ತಪ್ಪಿಸ್ಕೊಳ್ಳೋಕೆ ಯತ್ನ ಮಾಡಿದ್ರು. ಸೊ ಅದರ ಜೊತೆಗೆ ಇನ್ನೊಂದು ಬಾಂಗ್ಲಾಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಂಪ್ ನೀಡಿದ ಪ್ರತಿಕ್ರಿಯೆ ಕೂಡ ಭಾಳ ಮಹತ್ವದ್ದು. ಮೋದಿಯವರಿದ್ದಾರೆ, ಅದನ್ನ ಅವ್ರು ನೋಡ್ಕೋತಾರೆ ಅಂತಂದ್ರೆ ಏನು ನೋಡ್ಕೋತಾರೆ? ಭಾಳ ಈ ಮಾತು ಮೋದಿಯವ್ರು ನೋಡ್ಕೋತಾರೆ ಅನ್ನೋದೇ ನನಗೆ ಯಾಕೋ ಇದು ಸರಿಯಾಗಿ ಏನು ನೋಡ್ಕೊಳ್ಳೋದವರು ಮೋದಿಯವರು ಏನು ಹೇಳ್ತಾರೆ? ಸೊ ಬಾಂಗ್ಲಾದಲ್ಲಿ ಅಕ್ಷಿಪ್ರ ಕ್ರಾಂತಿ ಆಗೋದಕ್ಕೆ ಕಾರಣ ಅಮೇರಿಕ, ಅದನ್ನ ಡಿಫೆಂಡ್ ಮಾಡ್ತಾ ಇದ್ದಾರೆ ಟ್ರಂಪ್. ಸೊ ಸಮಸ್ಯೆ ಏನು ಗೊತ್ತಾ ನಿಮಗೆ? ಇದು ರಾಷ್ಟ್ರೀಯವಾದಿಗಳ ಸಮಸ್ಯೆ. ಒಂದು ಕಡೆ ರಾಷ್ಟ್ರೀಯವಾದಿ ಟ್ರಂಪ್, ಇನ್ನೊಂದು ಕಡೆ ರಾಷ್ಟ್ರೀಯವಾದಿ ಮೋದಿ. ಈ ರಾಷ್ಟ್ರೀಯವಾದಿಗಳು ಏನು ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೇನೆ ಟ್ರಂಪ್ ಅವರು ಅಮೇರಿಕಾ ಫಸ್ಟ್, ಅದರ ಕಂಟಿನ್ಯೂ ಆಗಿ ಮೋದಿ ಸಾಹೇಬರು ಇಂಡಿಯಾ ಫಸ್ಟ್ ಅಂದರು. ಸೊ ಈ ಇಬ್ಬರು ರಾಷ್ಟ್ರೀಯವಾದಿಗಳು ವಿಶ್ವ ರಾಜಕಾರಣವನ್ನು ಎತ್ತ ಕೊಂಡೊಯ್ತಾರೆ. ಅಲ್ಟಿಮೇಟ್ಲಿ ಭಾರತಕ್ಕೆ ಏನಾಗುತ್ತೆ? ಇಟ್ ಈಸ್ ಭಾಳ ಇಂಟ್ರೆಸ್ಟಿಂಗ್ ಆದ್ದು. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ. ನಾನು ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ದೇಶಕ್ಕೆ ತಮ್ಮ ಕೃಪಾಶೀರ್ವಾದ, ಬೆಂಬಲ ಸದಾ ಇರಲಿ. ನಮಸ್ಕಾರ.